ಆತ್ಮೀಯರೆಲ್ಲರೂ ಗೃಹ ಸಂಗಾತಿ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮಧ್ಯಾಹ್ನ ಊಟಕ್ಕೆ ಸಿಂಪಲ್ ಆಗಿರುವ ಸಿಗಡಿ ಮತ್ತು ಹೀರೆಕಾಯಿ ಹಾಕಿ ಸಾರು ಯಾವ ರೀತಿ ಮಾಡೋದು ಅಂತ ಹೇಳಿಕೊಡ್ತೇನೆ. ಈ ಸಾರು ತುಂಬಾ ರುಚಿಯಾಗಿರ್ತದೆ, ಮಾಡಲಿಕ್ಕೂ ತುಂಬಾ ಸುಲಭ. ಹಾಗಾದರೆ ಬನ್ನಿ, ಮತ್ತು ತುಂಬಾ ಡಿಫ್ರೆಂಟ್ ಆಗಿದೆ. ಈ ಸಾರು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನನ್ನ ಈ ಚಾನಲ್ ಫಸ್ಟ್ ಟೈಮ್ ನೋಡೋರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನಾನು ಸ್ವಲ್ಪ ಇಟ್ಟಿ ಮತ್ತು 2 ಹೀರೆಕಾಯಿ ಕ್ಲೀನ್ ಮಾಡಿ ತಗೊಂಡಿದ್ದೇನೆ. ಅನಂತರ ಒಂದು ಟೊಮೆಟೊ, ಒಂದು ಈರುಳ್ಳಿಯನ್ನು ತಗೊಂಡಿದ್ದೇನೆ. ಇಷ್ಟು ಬೇಕು, ಇದು ಸೈಡಲ್ಲಿರಲಿ. ನೆಕ್ಸ್ಟ್ ನಾನಿಲ್ಲಿ ಮಸಾಲ ಮಾಡಲಿಕ್ಕೋಸ್ಕರ ಒಂದು ಪ್ಲೇಟ್ ತಗೊಂಡಿದ್ದೇನೆ. ಈ ಪ್ಲೇಟಿಗೆ 1 ಚಮಚದಷ್ಟು ಧನಿಯಾ ಹಾಕ್ತಾ ಇದ್ದೇನೆ, ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ. ಜೀರಿಗೆ ಹಾಕಿದ ನಂತರ ನೆಕ್ಸ್ಟ್ ನಾನಿಲ್ಲಿ ಒಂದು ಸ್ವಲ್ಪ ಒಣಮೆಣಸು ಹಾಕ್ತಾ ಇದ್ದೇನೆ, 1/4 ಚಮಚದಷ್ಟು ಸಾಸಿವೆ ಹಾಕ್ತಾ ಇದ್ದೇನೆ. ಸಾಸಿವೆ ಹಾಕಿದ ನಂತರ 2 ಬೆಳ್ಳುಳ್ಳಿ ಹಾಕ್ತಾ ಇದ್ದೇನೆ, ಬೆಳ್ಳುಳ್ಳಿ ಎಸಳು. ಅನಂತರ 5 ರಿಂದ 6 ಕೆಂಪು ಮೆಣಸು, ನಂತರ ಅರ್ಧ ಈರುಳ್ಳಿ ಹಾಕಬೇಕು. ಹಾಕಿದ ನಂತರ ನೆಕ್ಸ್ಟ್ ನಾನಿಲ್ಲಿ ಅರ್ಧ ತೆಂಗಿನಕಾಯಿ ಉಂಟಲ್ಲ, ಅರ್ಧ ಹೋಳು ತೆಂಗಿನಕಾಯಿ, ಅದನ್ನು ತುರಿದು ತಗೊಂಡಿದ್ದೇನೆ, ಅದನ್ನು ಹಾಕ್ತಾ ಇದ್ದೇನೆ. ಮೊದಲಿಗೆ ನಾನಿಲ್ಲಿ ಬಣಲೆ ಇಟ್ಟಿದ್ದೇನೆ ಗ್ಯಾಸ್ ಮೇಲೆ. ಈ ಬಣಲೆಗೆ ಇಲ್ಲಿ ತೆಗೆದಿಟ್ಟ ಎಲ್ಲ ಐಟಮನ್ನು ಹಾಕ್ತಾ ಇದ್ದೇನೆ. ಹಾಕಿ ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿ ಇಟ್ಟು ಫ್ರೈ ಮಾಡಬೇಕು. ಒಳ್ಳೆ ಪರಿಮಳ ಬರೋ ತನಕ ಫ್ರೈ ಮಾಡಿದರೆ ಸಾಕಾಗ್ತದೆ. ಫ್ರೈ ಮಾಡಿದ ನಂತರ ನಾನಿಲ್ಲಿ ಒಂದು ಪ್ಲೇಟಿಗೆ ಹಾಕ್ತಾ ಇದ್ದೇನೆ. ಈ ಥರ ಪ್ಲೇಟಿಗೆ ಹಾಕಿಟ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ 2 ಬೆಳ್ಳುಳ್ಳಿ ಎಸಳನ್ನು ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ನಾನಿಲ್ಲಿ ಅದೇ ಬಣಲೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಅದಕ್ಕೆ 2 ಎಸಳು ಕರಿಬೇವಿನ ಎಲೆ ಹಾಕ್ತಾ ಇದ್ದೇನೆ. ಹಾಕಿದ ನಂತರ ಇದಕ್ಕೆ ನಾನು ಅರ್ಧ ಈರುಳ್ಳಿಯನ್ನು ಹೆಚ್ಚಿದ ಈರುಳ್ಳಿ ಉಂಟಲ್ಲ, ಅದನ್ನು ಹಾಕ್ತಾ ಇದ್ದೇನೆ. ಹಾಕಿ ಫ್ರೈ ಮಾಡಬೇಕು. ಫ್ಲೇಮ್ ಇಲ್ಲಿ ಮೀಡಿಯಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಏನು ಫ್ರೈ ಆಗೋದು ಬೇಡ, ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಸಾಕಾಗ್ತದೆ. ಈರುಳ್ಳಿ ಫ್ರೈ ಆಗ್ತಾ ಬರುವ ಹಾಗೆ ನಾನಿಲ್ಲಿ ಅರ್ಧ ಹೋಳು ತೆಂಗಿನಕಾಯಿ ತುರಿದದ್ದುಂಟಲ್ಲ, ಅದನ್ನು ಹಾಕ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ತೆಂಗಿನಕಾಯನ್ನು ನಾವಿಲ್ಲಿ ಜಾಸ್ತಿ ರೋಸ್ಟ್ ಮಾಡಿ ಫ್ರೈ ಮಾಡಬೇಕಂತೇನಿಲ್ಲ, ಲೈಟಾಗಿ ಪರಿಮಳ ಬರೋ ತನಕ ಫ್ರೈ ಮಾಡಿದರೆ ಸಾಕಾಗ್ತದೆ. ಇಲ್ಲಿ ನಾನು ತುಂಬೇನು ಫ್ರೈ ಮಾಡೋದಿಲ್ಲ, ಒಂದು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ. ಒಂದು ಸ್ವಲ್ಪ ಪರಿಮಳ ಬರೋ ತನಕ ಫ್ರೈ ಮಾಡಿದ ನಂತರ ಇದೆಲ್ಲ ತಣ್ಣಗಾದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ರುಬ್ಬಿ. ನೆಕ್ಸ್ಟ್ ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೇನೆ. ಈ ಪಾತ್ರೆಗೆ 1 ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೇನೆ. ನೀರು ಹಾಕಿದ ನಂತರ ಈ ಹೀರೆಕಾಯಿ ಉಂಟಲ್ಲ, ಕ್ಲೀನ್ ಮಾಡಿದ ಹೀರೆಕಾಯಿಯನ್ನು ಹಾಕಬೇಕು. ನಾನಿಲ್ಲಿ ಹೀರೆಕಾಯಿಯನ್ನು ರೌಂಡಾಗಿ ಹೆಚ್ಚಿದ್ದೇನೆ. ನಿಮಗೆ ಯಾವ ಥರ ಬೇಕಾದರೂ ಹೆಚ್ಚಬೋದು. ನಾನಿಲ್ಲಿ ರೌಂಡಾಗಿ ಹೆಚ್ಚಿದ್ದೇನೆ. ಹೀರೆಕಾಯಿ ಇಲ್ಲಿ ನಾನು 2 ಯೂಸ್ ಮಾಡಿದ್ದೇನೆ. ಹೀರೆಕಾಯಿ ಹಾಕಿದ ನಂತರ ನಾನಿಲ್ಲಿ ಅರ್ಧ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಅರ್ಧ ಈರುಳ್ಳಿ ಹಾಕಿದ ನಂತರ ನಾನಿಲ್ಲಿ 2 ಕಾಯಿ ಮೆಣಸನ್ನು ಉದ್ದನೆ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ನೆಕ್ಸ್ಟ್ ನಾನಿಲ್ಲಿ 1 ಟೊಮೆಟೊ ಹಾಕ್ತಾ ಇದ್ದೇನೆ. ಹಾಕಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಈ ಹೀರೆಕಾಯಿನ ಬೇಯಿಸಬೇಕು. ಜಾಸ್ತಿ ಏನು ಬೇಯಿಸೋದು ಬೇಡ, ರುಚಿ ಇಟ್ಟರೆ ಹೀರೆಕಾಯಲ್ಲಿ ಬೇಗನೆ ಬೇಯುತ್ತೆ. ನೆಕ್ಸ್ಟ್ ನಾನಿಲ್ಲಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ. ಈ ಮಿಕ್ಸಿ ಜಾರಿಗೆ ಈ ಫ್ರೈ ಮಾಡಿದ ಮಸಾಲ ಉಂಟಲ್ಲ, ತಣ್ಣಗಾಗಿದೆ, ಅದನ್ನು ಹಾಕ್ತಾ ಇದ್ದೇನೆ. ಒಂದು ಸ್ವಲ್ಪ ಅರಶಿನ ಹಾಕಬೇಕು. ಈ ಮಸಾಲಕ್ಕೆ 1/4 ಚಮಚದಷ್ಟು ಅರಶಿನ ಹಾಕ್ತಾ ಇದ್ದೇನೆ. ಹಾಕಿದ ನಂತರ ಒಂದು ಸ್ವಲ್ಪ ನೀರು ಹಾಕಿ ನಾನಿಲ್ಲಿ ತೆಂಗಿನಕಾಯಿನ ಹಾಕ್ತಾ ಇದ್ದೇನೆ. ಇದು ಹುರಿದ ತೆಂಗಿನಕಾಯಿ, ಇದನ್ನು ಹಾಕ್ಕೊಳ್ಬೇಕು. ಹಾಕಿದ ನಂತರ ಇದನ್ನು ನುಣ್ಣಗೆ ರುಬ್ಬಬೇಕು. ನೋಡಿ, ನಾನಿಲ್ಲಿ ಈ ಥರ ರುಬ್ಬಿ ತಗೊಂಡಿದ್ದೇನೆ. ಇದು ಸೈಡಲ್ಲಿರಲಿ. ನೆಕ್ಸ್ಟ್ ನಾನಿಲ್ಲಿ ಬೇಯಿಸಿದ ಹೀರೆಕಾಯಿಯನ್ನು ನೋಡ್ತಾ ಇದ್ದೇನೆ. ನೋಡಿ, ಹೀರೆಕಾಯಿ ಈ ಬಿಳಿ ಕಲರ್ ಇತ್ತಲ್ಲ ಮೊದಲಿಗೆ, ಇಲ್ಲಿ ನೋಡಿ ಲೈಟ್ ಕಲರ್ ಆಗ್ತಾ ಉಂಟು ಅದರ ಮಿಡಲಲ್ಲಿ. ಅಷ್ಟೇ ಬೆಂದರೆ ಸಾಕಾಗ್ತದೆ, ಜಾಸ್ತಿ ಏನು ಬೇಯಬೇಕಂತೇನಿಲ್ಲ. ಇಲ್ಲಿ ನಾನು ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೇನೆ. ಮಿಕ್ಸ್ ಮಾಡಿದ ನಂತರ ನಾನಿಲ್ಲಿ ಕಡ್ದ ಮಸಾಲ ಉಂಟಲ್ಲ, ಅದನ್ನು ಹಾಕ್ತಾ ಇದ್ದೇನೆ. ಹಾಕಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಹದ ಮಾಡಿಕೊಳ್ಳಿ ಈ ಸಾರನ್ನು. ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಎಷ್ಟು ಬೇಕೋ ಅಷ್ಟು ಹದ ನೋಡಿ ಮಿಕ್ಸ್ ಮಾಡಬೇಕು. ದಪ್ಪ ಬೇಕಾದರೆ ದಪ್ಪ, ತೆಳು ಬೇಕಾದರೆ ತೆಳು, ಯಾವ ರೀತಿ ಬೇಕು ಅಂತ ನೋಡಿ ಹದ ಮಾಡಿದರೆ ಸಾಕಾಗ್ತದೆ. ಹದ ಮಾಡಿದ ನಂತರ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ನೋಡಿ ಹಾಕ್ಕೊಳ್ಳಿ, ಬೇಕಿದ್ದರೆ ಹಾಕ್ಕೊಳ್ಳಿ, ಇಲ್ಲದಿದ್ದರೆ ಬೇಕಂತೇನಿಲ್ಲ. ನನ್ನ ಮಸಾಲೆ ಹಾಕಿದ ನಂತರ ಇದರಲ್ಲಿ ಮಸಾಲೆಯಲ್ಲಿ ಉಪ್ಪು ಕಡಿಮೆ ಇತ್ತು, ಅದಕ್ಕೋಸ್ಕರ ನಾನಿಲ್ಲಿ ಉಪ್ಪು ಸೇರಿಸ್ತಾ ಇದ್ದೇನೆ. ಉಪ್ಪು ಸೇರಿಸಿದ ನಂತರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಎಲ್ಲ ಸರಿಯಾಗಿದೆ ಅಂತ ಚೆಕ್ ಮಾಡ್ಕೊಳ್ಳಿ. ಲಾಸ್ಟಿಗೆ ನಾನಿಲ್ಲಿ ಕುದಿ ಬರುವ ಹಾಗೆ ಲಾಸ್ಟಿಗೆ ನಾನಿಲ್ಲಿ ಈ ಕ್ಲೀನ್ ಮಾಡಿದ ಎಟ್ಟಿ ಉಂಟಲ್ಲ, ಅದನ್ನು ಹಾಕ್ತಾ ಇದ್ದೇನೆ. ಹಾಕಿ ಚೆನ್ನಾಗಿ ಕುದಿ ಬರಲಿ. ಈ ಮಸಾಲೆಯಲ್ಲಿ ಈ ಎಟ್ಟಿ ಬೇಯ್ತದೆ. ಎಟ್ಟಿ ಹಾಕಿದ ನಂತರ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ.
ಮಿಕ್ಸ್ ಮಾಡಿದ ನಂತರ ಇದಕ್ಕೆ ನಾನೊಂದು ಸಣ್ಣ ಒಗ್ಗರಣೆ ಕೊಡ್ತೇನೆ. ಈ ಒಗ್ಗರಣೆ ಕೊಡಲಿಕ್ಕೋಸ್ಕರ ನಾನಿಲ್ಲಿ ಗ್ಯಾಸ್ ಮೇಲೆ ಒಗ್ಗರಣೆ ಪಾತ್ರೆ ಇಟ್ಟಿದ್ದೇನೆ. ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ. ಇಲ್ಲಿ ನಾನು ಎಣ್ಣೆ ಹಾಕುವಾಗ ತೆಂಗಿನ ಎಣ್ಣೆ ಯೂಸ್ ಮಾಡಿದ್ದೇನೆ. ತೆಂಗಿನ ಎಣ್ಣೆ ಬಿಸಿಯಾದ ನಂತರ ನಾನಿಲ್ಲಿ ಅರ್ಧ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ಈ ಈರುಳ್ಳಿ ಉಂಟಲ್ಲ ಗೋಲ್ಡನ್ ಕಲರ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳ್ಬೇಕು. ಈ ಥರ ಒಗ್ಗರಣೆ ಹಾಕಿದರೆ ಉಂಟಲ್ಲ ತುಂಬಾ ರುಚಿಯಾಗಿರ್ತದೆ. 1/4 ಚಮಚದಷ್ಟು ಸಾಸಿವೆ ಹಾಕ್ತಾ ಇದ್ದೇನೆ. ಸಾಸಿವೆ ಕೂಡ ಇಲ್ಲಿ ಸಿಡಿತಾ ಉಂಟು. ಚೆನ್ನಾಗಿ ಈ ಥರ ಒಂದು ಚಮಚದಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ 2 ಹೆಸರು ಕರಿಬೇವಿನ ಎಲೆಯನ್ನು ಅದಕ್ಕೆ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ ನಂತರ ಒಗ್ಗರಣೆ ಇಲ್ಲಿ ರೆಡಿ ಆಯಿತು. ಇದನ್ನು ನಾನಿಲ್ಲಿ ಈ ಕುದಿದು ಬರುವ ಸಾರು ಉಂಟಲ್ಲ ಅದಕ್ಕೆ ಹಾಕ್ತಾ ಇದ್ದೇನೆ. ನೋಡಿ, ಈರುಳ್ಳಿ ಇಲ್ಲಿ ಒಳ್ಳೆ ಕಾಯಬೇಕು. ಈಗ ನಾನು ಈ ಸಾರಿಗೆ ಕುದಿ ಬರುವ ಸಾರಿಗೆ ಹಾಕ್ತಾ ಇದ್ದೇನೆ. ಈ ಥರ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಮುಚ್ಚಿಡಿ. ಆವಾಗನೇ ಒಳ್ಳೆ ಪರಿಮಳ ಬರ್ತದೆ. ಸಾರು ಕೂಡ ತುಂಬಾ ಡಿಫ್ರೆಂಟಾಗಿ ತುಂಬಾ ಟೇಸ್ಟಿಯಾಗಿರ್ತದೆ. ಈ ಥರ ಹೀರೆಕಾಯಿ ಹಾಕಿ ಎಟ್ಟಿ ಹಾಕಿ ಒಂದು ಸಲ ಸಾರು ಮಾಡಲಿಕ್ಕೆ ಟ್ರೈ ಮಾಡಿ. ಇದರ ಮಸಾಲ ಕೂಡ ತುಂಬಾ ಡಿಫ್ರೆಂಟ್ ಆಗಿದೆ. ಇದು ಒಳ್ಳೆ ಕುದಿ ಬಂದ ನಂತರ ನಾನಿಲ್ಲಿ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ತಾ ಇದ್ದೇನೆ. ಆಫ್ ಮಾಡಿದ ನಂತರ ನಾನಿಲ್ಲಿ ಮಾಡಿದ ಎಟ್ಟಿ ಸಾರು ರೆಡಿಯಾಗಿದೆ. ನೋಡಿ, ಈ ಥರ ಆಗಿದೆ. ಈಗ ಇದರ ಸೈಡಿಗೆ ನಾನಿಲ್ಲಿ ಮೀನು ಫ್ರೈ ಮಾಡ್ತಾ ಇದ್ದೇನೆ. ಇಲ್ಲಿ ನಾನು ಕಾವಲಿ ಇಟ್ಟಿದ್ದೇನೆ. ಈ ಕಾವಲಿಗೆ ತೆಂಗಿನ ಎಣ್ಣೆ ಹಾಕ್ತಾ ಇದ್ದೇನೆ. ಇಲ್ಲಿ ನಾನು ಮೀನು ತಗೊಂಡಿದ್ದೇನೆ. ಈ ಮೀನಿಗೆ ಒಂದು ಸ್ವಲ್ಪ ರವೆ ಹಾಕ್ತಾ ಇದ್ದೇನೆ. ಈ ಥರ ರವೆ ಮಿಕ್ಸ್ ಮಾಡಿದರೆ ತುಂಬಾ ರುಚಿಯಾಗ್ತದೆ. ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿ ಇಟ್ಟು ಒಂದೊಂದೇ ಮೀನನ್ನು ಫ್ರೈ ಮಾಡಲಿಕ್ಕೆ ಹಾಕ್ತಾ ಇದ್ದೇನೆ. ಒಂದು ಸೈಡ್ ಕಾದ ನಂತರ ಮೀನನ್ನು ಇನ್ನೊಂದು ಸೈಡ್ ಮಗುಚಿ ಹಾಕ್ತಾ ಇದ್ದೇನೆ. ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲೇ ಇಟ್ಟು ಇದೆಲ್ಲ ಫ್ರೈ ಮಾಡಬೇಕು. 2 ಸೈಡ್ ಕಾದ ನಂತರ ಮೀನು ಫ್ರೈ ಕೂಡ ರೆಡಿಯಾಗಿದೆ. ನೆಕ್ಸ್ಟ್ ನಾನಿಲ್ಲಿ ಮಾಡಿದ ಸಾರನ್ನು ಸರ್ವ್ ಮಾಡ್ತಾ ಇದ್ದೇನೆ. ನೋಡಿ ಯಾವ ರೀತಿ ಬಂದಿದೆ ಅಂತ ನಿಮಗೆ ಗೊತ್ತಾಗ್ತದೆ. ಸಾರು ತುಂಬಾ ರುಚಿಯಾಗಿ ತುಂಬಾ ಪರಿಮಳವಾಗಿ ತುಂಬಾ ರುಚಿಯಾಗಿ ಟೇಸ್ಟಿಯಾಗಿದೆ. ಸಾರು ತುಂಬಾ ಡಿಫ್ರೆಂಟ್ ಆಗಿದೆ. ಒಮ್ಮೆ ನೀವು ಸಾರು ಇದೇ ಥರ ಮಾಡಲಿಕ್ಕೆ ಟ್ರೈ ಮಾಡಿ. ಈಗ ನಾನು ಅನ್ನ ಬಡಿಸ್ತಾ ಇದ್ದೇನೆ. ಇಲ್ಲಿ ನೋಡಿ, ನಾನು ವೈಟ್ ರೈಸ್ ಮಾಡಿದ್ದೇನೆ. ರೈಸ್ ಇಲ್ಲದಿದ್ದರೆ ಕುಚ್ಚಲಕ್ಕಿ ಕೂಡ ತುಂಬಾ ಒಳ್ಳೆ ಕಾಂಬಿನೇಷನ್. ನೆಕ್ಸ್ಟ್ ನಾವು ಮಾಡಿದ ಸಾರು ಹಾಕ್ಕೊಳ್ಬೇಕು. ಈ ಥರ ಸಾರು ಹಾಕಿದ ನಂತರ ಸೈಡಿಗೆ ಒಂದು ಮೀನು ಫ್ರೈ ಇಡ್ತಾ ಇದ್ದೇನೆ. ಅನಂತರ ಒಂದು ಸ್ವಲ್ಪ ಉಪ್ಪಿನಕಾಯಿ. ನೋಡಿ, ಮಧ್ಯಾಹ್ನ ಊಟಕ್ಕೆ ಈ ಥರ ರುಚಿಯಾದ ಸಾರು ಮತ್ತು ಸೈಡಿಗೆ ಮೀನು ಫ್ರೈ ಇದ್ದರೆ ತುಂಬಾ ರುಚಿಯಾಗಿರ್ತದೆ. ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಬಾಯ್.